ಮೂರು ಮರಿಗಳ ಒಟ್ಟಿಗೆ ತಾಯಿ ಹುಲಿ ವಿಶ್ರಮಿಸುತ್ತಿರುವ ದೃಶ್ಯ ಚಾಮರಾಜನಗರ ಜಿಲ್ಲೆಯ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಕಂಡುಬಂದಿದೆ. ಚಾಮರಾಜನಗರ ಜಿಲ್ಲೆಯ ಬಂಡೀಪುರದಲ್ಲಿ ಹುಲಿಗಳನ್ನು ಕಂಡು ಸಫಾರಿಗೆ ತೆರಳಿದ ಪ್ರವಾಸಿಗರು ಚಾಮರಾಜನಗರ ಜಿಲ್ಲೆಯ ಬಂಡೀಪುರದಲ್ಲಿ ಗುರುವಾರ ಎಂದಿನಂತೆ ಸಫಾರಿಗೆ ತೆರಳಿದವರಿಗೆ ಬಂಡೆ ಕೆಳಗೆ ಮರಿಗಳ ಒಟ್ಟಿಗೆ ವಿಶ್ರಮಿಸುತ್ತಿದ್ದ ಹುಲಿ ದರ್ಶನ ನೀಡಿದೆ. ಸತತ ಬರ ಬಿಸಿಲಿನಿಂದ ಬಳಲಿದ್ದ ವನ್ಯ ಪ್ರಾಣಿಗಳು ಇತ್ತೀಚೆಗೆ ಸುರಿದ ಭಾರೀ ಮಳೆಗೆ ನಿಟ್ಟುಸಿರು ಬಿಟ್ಟಿವೆ. ಕಾಡಿನ ಒಳಗೆ ಅಲ್ಲಲ್ಲಿ ಜರಿ ಹರಿಯುವ ದೃಶ್ಯಗಳು ಕಾಣಸಿಗುತ್ತಿದ್ದು ಬಹುತೇಕ ಕೆರೆಗಳು ಭರ್ತಿಯಾಗಿವೆ. ಮಳೆಯಾದ ಬಳಿಕ ಪ್ರವಾಸಿಗರಿಗೆ ಸಫಾರಿ ವೇಳೆ ಹುಲಿ ಚಿರತೆಗಳ ದರ್ಶನವಾಗ್ತಾ ಇದೆ. ಮೂರು ಮರಿಗಳ ಒಟ್ಟಿಗೆ ತಾಯಿ ಹುಲಿ ವಿಶ್ರಮಿಸುತ್ತಿರುವ ದೃಶ್ಯ ಚಾಮರಾಜನಗರ ಜಿಲ್ಲೆಯ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಕಂಡುಬಂದಿದೆ. ಚಾಮರಾಜನಗರ ಜಿಲ್ಲೆಯ ಬಂಡೀಪುರದಲ್ಲಿ ಹುಲಿಗಳನ್ನು ಕಂಡು ಸಫಾರಿಗೆ ತೆರಳಿದ ಪ್ರವಾಸಿಗರು ಚಾಮರಾಜನಗರ ಜಿಲ್ಲೆಯ ಬಂಡೀಪುರದಲ್ಲಿ ಗುರುವಾರ ಎಂದಿನಂತೆ ಸಫಾರಿಗೆ ತೆರಳಿದವರಿಗೆ ಬಂಡೆ ಕೆಳಗೆ ಮರಿಗಳ ಒಟ್ಟಿಗೆ ವಿಶ್ರಮಿಸುತ್ತಿದ್ದ ಹುಲಿ ದರ್ಶನ ನೀಡಿದೆ. ಸತತ ಬರ ಬಿಸಿಲಿನಿಂದ ಬಳಲಿದ್ದ ವನ್ಯ ಪ್ರಾಣಿಗಳು ಇತ್ತೀಚೆಗೆ ಸುರಿದ ಭಾರೀ ಮಳೆಗೆ ನಿಟ್ಟುಸಿರು ಬಿಟ್ಟಿವೆ. ಕಾಡಿನ ಒಳಗೆ ಅಲ್ಲಲ್ಲಿ ಜರಿ ಹರಿಯುವ ದೃಶ್ಯಗಳು ಕಾಣಸಿಗುತ್ತಿದ್ದು ಬಹುತೇಕ ಕೆರೆಗಳು ಭರ್ತಿಯಾಗಿವೆ. ಮಳೆಯಾದ ಬಳಿಕ ಪ್ರವಾಸಿಗರಿಗೆ ಸಫಾರಿ ವೇಳೆ ಹುಲಿ ಚಿರತೆಗಳ ದರ್ಶನವಾಗ್ತಾ ಇದೆ. ಮೂರು ಮರಿಗಳ ಒಟ್ಟಿಗೆ ತಾಯಿ ಹುಲಿ ವಿಶ್ರಮಿಸುತ್ತಿರುವ ದೃಶ್ಯ ಚಾಮರಾಜನಗರ ಜಿಲ್ಲೆಯ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಕಂಡುಬಂದಿದೆ. ಚಾಮರಾಜನಗರ ಜಿಲ್ಲೆಯ ಬಂಡೀಪುರದಲ್ಲಿ ಹುಲಿಗಳನ್ನು ಕಂಡು ಸಫಾರಿಗೆ ತೆರಳಿದ ಪ್ರವಾಸಿಗರು ಚಾಮರಾಜನಗರ ಜಿಲ್ಲೆಯ ಬಂಡೀಪುರದಲ್ಲಿ ಗುರುವಾರ ಎಂದಿನಂತೆ ಸಫಾರಿಗೆ ತೆರಳಿದವರಿಗೆ ಬಂಡೆ ಕೆಳಗೆ ಮರಿಗಳ ಒಟ್ಟಿಗೆ ವಿಶ್ರಮಿಸುತ್ತಿದ್ದ ಹುಲಿ ದರ್ಶನ ನೀಡಿದೆ. ಸತತ ಬರ ಬಿಸಿಲಿನಿಂದ ಬಳಲಿದ್ದ ವನ್ಯ ಪ್ರಾಣಿಗಳು ಇತ್ತೀಚೆಗೆ ಸುರಿದ ಭಾರೀ ಮಳೆಗೆ ನಿಟ್ಟುಸಿರು ಬಿಟ್ಟಿವೆ. ಕಾಡಿನ ಒಳಗೆ ಅಲ್ಲಲ್ಲಿ ಜರಿ ಹರಿಯುವ ದೃಶ್ಯಗಳು ಕಾಣಸಿಗುತ್ತಿದ್ದು ಬಹುತೇಕ ಕೆರೆಗಳು ಭರ್ತಿಯಾಗಿವೆ. ಮಳೆಯಾದ ಬಳಿಕ ಪ್ರವಾಸಿಗರಿಗೆ ಸಫಾರಿ ವೇಳೆ ಹುಲಿ ಚಿರತೆಗಳ ದರ್ಶನವಾಗ್ತಾ ಇದೆ. ಮೂರು ಮರಿಗಳ ಒಟ್ಟಿಗೆ ತಾಯಿ ಹುಲಿ ವಿಶ್ರಮಿಸುತ್ತಿರುವ ದೃಶ್ಯ ಚಾಮರಾಜನಗರ ಜಿಲ್ಲೆಯ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಕಂಡುಬಂದಿದೆ. ಚಾಮರಾಜನಗರ ಜಿಲ್ಲೆಯ ಬಂಡೀಪುರದಲ್ಲಿ ಹುಲಿಗಳನ್ನು ಕಂಡು ಸಫಾರಿಗೆ ತೆರಳಿದ ಪ್ರವಾಸಿಗರು ಚಾಮರಾಜನಗರ ಜಿಲ್ಲೆಯ ಬಂಡೀಪುರದಲ್ಲಿ ಗುರುವಾರ ಎಂದಿನಂತೆ ಸಫಾರಿಗೆ ತೆರಳಿದವರಿಗೆ ಬಂಡೆ ಕೆಳಗೆ ಮರಿಗಳ ಒಟ್ಟಿಗೆ ವಿಶ್ರಮಿಸುತ್ತಿದ್ದ ಹುಲಿ ದರ್ಶನ ನೀಡಿದೆ. ಸತತ ಬರ ಬಿಸಿಲಿನಿಂದ ಬಳಲಿದ್ದ ವನ್ಯ ಪ್ರಾಣಿಗಳು ಇತ್ತೀಚೆಗೆ ಸುರಿದ ಭಾರೀ ಮಳೆಗೆ ನಿಟ್ಟುಸಿರು ಬಿಟ್ಟಿವೆ. ಕಾಡಿನ ಒಳಗೆ ಅಲ್ಲಲ್ಲಿ ಜರಿ ಹರಿಯುವ ದೃಶ್ಯಗಳು ಕಾಣಸಿಗುತ್ತಿದ್ದು ಬಹುತೇಕ ಕೆರೆಗಳು ಭರ್ತಿಯಾಗಿವೆ. ಮಳೆಯಾದ ಬಳಿಕ ಪ್ರವಾಸಿಗರಿಗೆ ಸಫಾರಿ ವೇಳೆ ಹುಲಿ ಚಿರತೆಗಳ ದರ್ಶನವಾಗ್ತಾ ಇದೆ. ಮೂರು ಮರಿಗಳ ಒಟ್ಟಿಗೆ ತಾಯಿ ಹುಲಿ ವಿಶ್ರಮಿಸುತ್ತಿರುವ ದೃಶ್ಯ ಚಾಮರಾಜನಗರ ಜಿಲ್ಲೆಯ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಕಂಡುಬಂದಿದೆ. ಚಾಮರಾಜನಗರ ಜಿಲ್ಲೆಯ ಬಂಡೀಪುರದಲ್ಲಿ ಹುಲಿಗಳನ್ನು ಕಂಡು ಸಫಾರಿಗೆ ತೆರಳಿದ ಪ್ರವಾಸಿಗರು ಚಾಮರಾಜನಗರ ಜಿಲ್ಲೆಯ ಬಂಡೀಪುರದಲ್ಲಿ ಗುರುವಾರ ಎಂದಿನಂತೆ ಸಫಾರಿಗೆ ತೆರಳಿದವರಿಗೆ ಬಂಡೆ ಕೆಳಗೆ ಮರಿಗಳ ಒಟ್ಟಿಗೆ ವಿಶ್ರಮಿಸುತ್ತಿದ್ದ ಹುಲಿ ದರ್ಶನ ನೀಡಿದೆ. ಸತತ ಬರ ಬಿಸಿಲಿನಿಂದ ಬಳಲಿದ್ದ ವನ್ಯ ಪ್ರಾಣಿಗಳು ಇತ್ತೀಚೆಗೆ ಸುರಿದ ಭಾರೀ ಮಳೆಗೆ ನಿಟ್ಟುಸಿರು ಬಿಟ್ಟಿವೆ. ಕಾಡಿನ ಒಳಗೆ ಅಲ್ಲಲ್ಲಿ ಜರಿ ಹರಿಯುವ ದೃಶ್ಯಗಳು ಕಾಣಸಿಗುತ್ತಿದ್ದು ಬಹುತೇಕ ಕೆರೆಗಳು ಕೆರೆಗಳು ಭರ್ತಿಯಾಗಿವೆ. ಮಳೆಯಾದ ಬಳಿಕ ಪ್ರವಾಸಿಗರಿಗೆ ಸಫಾರಿ ವೇಳೆ ಹುಲಿ ಚಿರತೆಗಳ ದರ್ಶನವಾಗ್ತಾ ಇದೆ. ಮೂರು ಮರಿಗಳ ಒಟ್ಟಿಗೆ ತಾಯಿ ಹುಲಿ ವಿಶ್ರಮಿಸುತ್ತಿರುವ ದೃಶ್ಯ ಚಾಮರಾಜನಗರ ಜಿಲ್ಲೆಯ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಕಂಡುಬಂದಿದೆ. ಚಾಮರಾಜನಗರ ಜಿಲ್ಲೆಯ ಬಂಡೀಪುರದಲ್ಲಿ ಹುಲಿಗಳನ್ನು ಕಂಡು ಸಫಾರಿಗೆ ತೆರಳಿದ ಪ್ರವಾಸಿಗರು ಚಾಮರಾಜನಗರ ಜಿಲ್ಲೆಯ ಬಂಡೀಪುರದಲ್ಲಿ ಗುರುವಾರ ಎಂದಿನಂತೆ ಸಫಾರಿಗೆ ತೆರಳಿದವರಿಗೆ ಬಂಡೆ ಕೆಳಗೆ ಮರಿಗಳ ಒಟ್ಟಿಗೆ ವಿಶ್ರಮಿಸುತ್ತಿದ್ದ ಹುಲಿ ದರ್ಶನ ನೀಡಿದೆ. ಸತತ ಬರ ಬಿಸಿಲಿನಿಂದ ಬಳಲಿದ್ದ ವನ್ಯ ಪ್ರಾಣಿಗಳು ಇತ್ತೀಚೆಗೆ ಸುರಿದ ಭಾರೀ ಮಳೆಗೆ ನಿಟ್ಟುಸಿರು ಬಿಟ್ಟಿವೆ. ಕಾಡಿನ ಒಳಗೆ ಅಲ್ಲಲ್ಲಿ ಜರಿ ಹರಿಯುವ ದೃಶ್ಯಗಳು ಕಾಣಸಿಗುತ್ತಿದ್ದು ಬಹುತೇಕ ಕೆರೆಗಳು ಭರ್ತಿಯಾಗಿವೆ. ಮಳೆಯಾದ ಬಳಿಕ ಪ್ರವಾಸಿಗರಿಗೆ ಸಫಾರಿ ವೇಳೆ ಹುಲಿ ಚಿರತೆಗಳ ದರ್ಶನವಾಗ್ತಾ ಇದೆ.